ಹಲೋ ಮಕ್ಳೇ, ಹೇಗಿದ್ದೀರಾ? ಎಲ್ರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನಿನ್ನೆಯ ತರಗತಿಯಲ್ಲಿ ನಾವು 6ನೇ ತರಗತಿ ವಿಜ್ಞಾನದ ಮೊದಲ ಪಾಠ ವಿಜ್ಞಾನದ ಅದ್ಭುತ ಪ್ರಪಂಚ ಇದರ ಭಾಗ 1 ನೋಡಿದ್ವಿ ಅಲ್ವಾ? ಈ ಭಾಗದಲ್ಲಿ ಅಂದ್ರೆ ಮೊದಲ ಭಾಗದಲ್ಲಿ ನಾವೇನೆಲ್ಲ ಕಲ್ತ್ವಿ? ವಿಜ್ಞಾನ ಎಂದರೇನು ಅನ್ನೋದನ್ನ ಕಲ್ತ್ವಿ ಅಲ್ವಾ? ಕುತೂಹಲ ಯಾಕೆ ಬೇಕು, ಪ್ರಶ್ನೆ ನಾವು ಯಾಕೆ ಮಾಡಬೇಕು, ಇದರಿಂದ ನಮ್ಗೆ ಉತ್ತರ ಹಿಡಿಲಿಕ್ಕೆ ಸುಲಭ ಆಗ್ತದೆ, ಅನ್ವೇಷಣೆ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಅನ್ನೋದನ್ನೆಲ್ಲ ಕಲ್ತ್ವಿ ಅಲ್ವಾ? ಇವತ್ತು ಮುಂದುವರಿಯೋಣ ಅದೇ ಪಾಠ. ಅಂದ್ರೆ ಮುಂದುವರಿದು ನಾವು ಏನನ್ನ ಕಲಿಬೇಕು ಅಂತ ಹೇಳಿ ನೋಡೋಣ ಇವತ್ತು. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ನನ್ನ ಯಾವಾಗ್ಲಿನ ಡೈಲಾಗ ಅಲ್ವಾ? ನಿನ್ನೆ ನಾವು ಎಲ್ಲಿಗೆ ನಿಲ್ಲಿಸಿದ್ವಿ ನೆನಪುಂಟಾ? ನಿನ್ನೆ ನಾವು ಪಾಠ ಮಾಡುವಾಗ ಜಲಚಕ್ರದಲ್ಲಿ ನಿಲ್ಲಿಸಿದ್ವಿ ಅಲ್ವಾ? ಜಲಚಕ್ರದ ಬಗ್ಗೆ ನಾನು ಹೇಳ್ತಾ ಅಲ್ಲಿ ನಿಲ್ಲಿಸಿದ್ದೆ. ಇವತ್ತು ನಾವು ಅದನ್ನ ಇನ್ನೊಮ್ಮೆ ಜಲಚಕ್ರ ಎಂದರೆ ಏನು ಅಂತ ಹೇಳಿ ನೋಡೋಣ. ಇದಕ್ಕೆ ನಾನು ನಿಮಗೆ ಒಂದು ಸಣ್ಣ ಚಿತ್ರ ತೋರಿಸ್ತೇನೆ. ಚಿತ್ರದ ಮೂಲಕ ನಾವು ಜಲಚಕ್ರ ಎಂದರೆ ಏನು ಅನ್ನೋದನ್ನ ನೋಡೋಣ, ಆಯ್ತಾ? ಸೊ ಹಾಗಾದ್ರೆ ತೋರಿಸ್ತೇನೆ ನಿಲ್ಲಿ. ಈ ಚಿತ್ರ ಕಾಣ್ತಾ ಇರಬಹುದಲ್ವಾ ನಿಮಗೆ? ಏನ್ ಕಾಣ್ತಾ ಇದೆ? ಒಂದು ಗುಡ್ಡ ಕಾಣ್ತಾ ಇದೆ, ಗುಡ್ಡದಿಂದ ಒಂದು ನದಿ ಹರಿತಾ ಇದೆ ಅಲ್ವಾ? ಹಾಗೆ ಸೂರ್ಯ ಕಾಣ್ತಾ ಇದ್ದಾನೆ, ಮೋಡಗಳು ಕಾಣ್ತಾ ಇದೆ, ಮಳೆ ಬರ್ತಾ ಇದೆ ಅಲ್ವಾ? ಗಿಡಗಳು ಕಾಣ್ತಾ ಇದೆ. ನೋಡಿ, ಈ ನೀರು ಅಂದ್ರೆ ನದಿಯ ನೀರು ಆವಿಯಾಗಿ, ಇವಾಪರೇಷನ್ ಅಂತ ಹೇಳಿದ್ರೆ ಆವಿಯಾಗಿ ಏನಾಗ್ತದೆ? ಮೇಲೆ ಹೋಗ್ತದೆ. ನೀರಾವಿಯಾಗಿ ಮೇಲೆ ಹೋಗ್ತದೆ. ಮೇಲೆ ಹೋಗಿ ಅದು ತಂಪಾಗ್ತದೆ ಅಲ್ವಾ? ತಂಪಾಗುವಿಕೆಯಾಗಿ ಏನಾಗ್ತದೆ? ತಂಪಾಗುವಿಕೆಯಿಂದ ಅದು ಮೋಡ ಆಗ್ತದೆ ಅಲ್ವಾ? ಈ ಮೋಡಗಳು ಉಂಟಾಗ್ತದೆ. ಮೋಡ ಅಂದ್ರೆ ಭೂಮಿ ಬಿಸಿಯಾದಾಗ ಈ ಮೋಡಗಳು ಕರಗಿ ಮಳೆಯಾಗಿ ಬರ್ತದೆ. ಈ ಮಳೆಗಳು ಎಲ್ಲಿ ಸೇರ್ತದೆ? ನದಿಯನ್ನ, ನೀರಿನ ಆಕರಗಳನ್ನ ಸೇರ್ತದೆ. ಹಾಗೆಯೇ ಇದು ಹೀಗೇ ಕಂಟಿನ್ಯೂ ಆಗ್ತಾ ಚಕ್ರದ ರೀತಿಯಲ್ಲಿ ಇರ್ತದೆ. ಇದಕ್ಕೆ ಕೊನೆಯೇ ಇಲ್ಲ. ಹಾಗಾಗಿ ಇದನ್ನ ನೀರಿನ ಚಕ್ರ ಅಥವಾ ಜಲಚಕ್ರ ಅಂತ ನಾವು ಹೇಳ್ತೇವೆ, ಅಥವಾ ಮಳೆ ಚಕ್ರ ಅಂತಾನೂ ಹೇಳ್ತೇವೆ ಅಲ್ವಾ? ಇದಿಷ್ಟು ನಾನು ನಿಮ್ಗೆ ಚಿತ್ರ ತೋರಿಸ್ಲಿಕ್ಕೆ ಬೇಕಿತ್ತು, ಅದಕ್ಕೋಸ್ಕರ ನಾನು ಇದನ್ನ ನಿಮ್ಗೆ ತೋರಿಸಿದ್ದು. ಈಗ ನಾವು ಪಾಠಕ್ಕೆ ಬರೋಣ. ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅಂತ ನೋಡೋಣ. ನಾವು ಕಳೆದ ತರಗತಿಯಲ್ಲಿ ಮಳೆ ಯಾಕೆ ಬರ್ತದೆ ಅನ್ನೋದನ್ನ ಕಲ್ತಿದ್ವಿ ಅಲ್ವಾ? ಇವತ್ತು ನೋಡಿ, ನಮ್ಮ ಸುತ್ತಲೂ ಹಲವು ವಿಭಿನ್ನ ವಸ್ತುಗಳಿದೆ. ಕಾಣ್ತಾ ಉಂಟಾ ನಿಮಗೆ? ಏನಾದ್ರೂ ಒಂದ್ ನಿಮಿಷ. ಸ್ಕ್ರೀನ್ ಕಾಣ್ತಾ ಉಂಟಾ? ಇಲ್ಲ? ಈಗ ಕಾಣ್ತಾ ಉಂಟಾ ಸ್ಕ್ರೀನ್? ಓಕೆ. ನಮ್ಮ ಸುತ್ತಲೂ ಹಲವು ವಿಭಿನ್ನ ವಸ್ತುಗಳಿದೆ. ನಾವು ಬರೆಯುವ ಕಾಗದ, ಲೋಹದ ಕೀಲಿ, ಪ್ಲಾಸ್ಟಿಕ್, ಅಳತೆ ಪಟ್ಟಿ ಮತ್ತು ನಮ್ಮ ಪೆಟ್ಟಿಗೆಯಲ್ಲಿರುವ ಅಳಿಸಲು ಬಳಸುವ ರಬ್ಬರ್, ಡಬ್ಬಿಗೆ, ಮುಚ್ಚಳವನ್ನು ಬಂಧಿಸುವ ಅಯಸ್ಕಾಂತ, ನಾವು ಧರಿಸುವ ಬಟ್ಟೆ ಅಲ್ವಾ? ಹಾಗೆ ಹಾಲು ಕುಡಿಯುವ ಲೋಟ ಮತ್ತಿತರ ಅನೇಕ ವಸ್ತುಗಳು. ಈ ಎಲ್ಲಾ ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿದೆ? ಅವು ವಿಭಿನ್ನ ವಸ್ತುಗಳಾಗಿವೆಯೇ. ನಾವು ಈ ವಿಭಿನ್ನ ವಸ್ತುಗಳನ್ನು ಒಂದರಿಂದ ಮತ್ತೊಂದನ್ನ ಹೇಗೆ ಪ್ರತ್ಯೇಕಿಸುತ್ತೇವೆ? ಈಗ ನೀವು ನೋಡಿರಬಹುದು, ನಿಮ್ಮ ಸುತ್ತಮುತ್ತಲು, ಈಗ ನೀವು ಮನೆಯಲ್ಲಿ ಕುತ್ಕೊಂಡು ಈ ವಿಡಿಯೋನ ನೋಡ್ತಾ ಇದ್ದೀರಾದ್ರೆ ನಿಮ್ಮ ಸುತ್ತಮುತ್ತಲು ಏನೆಲ್ಲ ಕಾಣ್ತಾ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಅಲ್ವಾ? ನಿಮ್ಮ ಸುತ್ತಲೂ ಬೆಡ್ ಕಾಣ್ತಾ ಇರಬಹುದು, ಚೇರ್ ಕಾಣ್ತಾ ಇರಬಹುದು, ಟೇಬಲ್ ಕಾಣ್ತಾ ಇರಬಹುದು, ಅಥವಾ ಅಡಿಗೆ ಮನೆಯ ಪಾತ್ರೆಗಳು ಕಾಣ್ತಾ ಇರಬಹುದು. ಹಾಗೆಯೇ ಮೇಲಿನ ಸೀಲಿಂಗ್ ಮೇಲೆ ನಿಮ್ಮ ಮನೆಯ ಮಹಡಿ ಕಾಣ್ತಾ ಇರಬಹುದು, ಹಂಚು ಕಾಣ್ತಾ ಇರಬಹುದು. ಸುತ್ತಲೊಮ್ಮೆ ಹೊರಗೆ ಕಣ್ಣು ಹಾಯಿಸಿ ನೋಡಿದಾಗ ಗಿಡ ಮರಗಳು ಕಾಣ್ತಾ ಇರಬಹುದು. ನಿಮ್ಮ ತಮ್ಮ, ತಂಗಿ, ಅಕ್ಕ, ಅಣ್ಣ ಯಾರಾದ್ರೂ ಕಾಣ್ತಾ ಇರುವರು ಅಲ್ವಾ? ಬೆಕ್ಕು, ನಾಯಿ ಅಂತದ್ದು. ಸುತ್ತಲೂ ನಮ್ಮ ಸರೌಂಡಿಂಗ್ಸ್ ಅನ್ನೋದು ಏನಿದೆ, ನಮ್ಮ ಪರಿಸರದಲ್ಲಿ ಬೇರೆ ಬೇರೆ ವಸ್ತುಗಳು ಕಾಣ್ಲಿಕ್ಕೆ ಸಿಗ್ತದೆ. ಆದ್ರೆ ಇದನ್ನ ನೀವು ಒಮ್ಮೆ ಗಮನಿಸಿ ನೋಡಿದ್ದೀರಾ? ಮರದ ತುಂಡಿಗೂ ನಿಮ್ಮ ಮನೆಯ ಬೀಗಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಮರದ ತುಂಡನ್ನ ಕಟ್ ಮಾಡಬಹುದು ಹೇಗಾದ್ರೂ, ಆದ್ರೆ ಕಬ್ಬಿಣವನ್ನ ನಮ್ಗೆ ಸುಲಭವಾಗಿ ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆಯೇ ಪೇಪರ್ ಮತ್ತು ಕಬ್ಬಿಣ ತಕೊಂಡ್ರೆ, ಕಬ್ಬಿಣವನ್ನ ನಮ್ಗೆ ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಪೇಪರ್ ಅನ್ನ ಹರಿಬಹುದು
ಅಲ್ವಾ? ಈ ರೀತಿ ಅಂದ್ರೆ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲಾ ವಸ್ತುಗಳು ಒಂದರಿಂದ ಒಂದನ್ನು ಮಾಡಲ್ಪಟ್ಟಿಲ್ಲ. ಆದ್ರೆ ಎಲ್ಲಾ ವಸ್ತುಗಳು ಒಂದು ವೇಳೆ ಮಿಕ್ಸ್ ಆದ್ರೆ ಅದನ್ನ ಹೇಗೆ ಬೇರ್ಪಡಿಸುವುದು ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ? ನೀವು ಪೆನ್, ಪೆನ್ಸಿಲ್ ಎಲ್ಲವನ್ನು ಒಟ್ಟಿಗೆ ಹಾಕಿದಿರಿ, ಗುಂಪು ಹಾಕಿದಿರಿ ಆಯ್ತಾ? ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಅಥವಾ ಅಕ್ಕ ಪೆನ್ಸಿಲ್ ಕೇಳ್ತಾ ಇದ್ದಾರೆ. ಎಲ್ಲ ನಿಮ್ಮದು ಬ್ಯಾಗಲ್ಲಿ ಎಲ್ಲ ಒಟ್ಟಿಗೆ ಉಂಟು, ನಿಮ್ಮ ಪೌಚಲ್ಲಿ ಪೆನ್, ಪೆನ್ಸಿಲ್, ಸ್ಕೇಲ್, ಅದು ಇದು ಎಲ್ಲ ಕಲರ್ ಪೆನ್ಸಿಲ್ ಅದು ಇದು. ಆ ಒಂದು ಇದ್ರಲ್ಲಿ ಅಷ್ಟು ಗುಂಪಿನ ಒಂದು ಪೆನ್ ಪೆನ್ಸಿಲ್ಗಳ ಒಂದು ಗುಂಪಲ್ಲಿ ನೀವು ಪೆನ್ಸಿಲ್ ಅನ್ನ ತೆಗೆದು ಕೊಡ್ತೀರಿ ಅಲ್ವಾ? ಯಾವುದು ಪೆನ್ಸಿಲ್ ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಮರದಿಂದ ಮಾಡಲ್ಪಟ್ಟಿದೆ, ಒಳಗೆ ಅದರ ಗ್ರಾಫೈಟ್ ನ ರಾಡ್ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ನೀವು ತೆಗೆದು ಕೊಡ್ತೀರಿ. ಹಾಗೆಯೇ ನನಗೆ ನಿಮ್ಮ ಅಣ್ಣ ಅಥವಾ ಅಕ್ಕ ಹೇಳ್ತಾರೆ, ನನಗೆ ಸ್ವಲ್ಪ ಕಲರ್ ಪೆನ್ಸಿಲ್ ಕೊಡ ಅಂತ ಕೇಳ್ತಾರೆ. ಆಗ ನೀವೇನ್ ಮಾಡ್ತೀರಿ? ಅಷ್ಟು ರಾಶಿಗಳ ಒಂದು ಇದ್ರಲ್ಲಿ ಕಲ್ಲರ್ಗಳನ್ನ ಹುಡುಕಿ 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 ತೆಗೆದು ಕೊಡ್ತೀರಿ ಅಲ್ವಾ? ನಿಮಗೆ ಗುಂಪು ವಸ್ತುಗಳನ್ನ ಹೇಗೆ ಗುಂಪು ಮಾಡುವುದು ಅನ್ನೋದು ನಿಮ್ಗೆ ಗೊತ್ತಿದೆ. ಹೇಗೆ ನೀವು ಗುಂಪು ಮಾಡ್ತೀರಾ? ಆ ವಸ್ತುವಿನ ಭೌತಿಕ ಗುಣಗಳನ್ನ ನೋಡಿ ನಾವು ಗುಂಪು ಮಾಡ್ತೇವೆ. ಇದು ಈ ರೀತಿ ಇದೆ, ಅದು ಆ ರೀತಿ ಇದೆ, ಇದು ಇದರಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನ ನೋಡಿಕೊಂಡು ನಾವು ಗುಂಪುಗಳನ್ನ ಮಾಡಲ್ಪಡ್ತೇವೆ. ಹಾಗೆಯೇ ಒಂದು ವೇಳೆ ಕಬ್ಬಿಣದ ಚೂರುಗಳು ಎಲ್ಲ ಒಟ್ಟಿಗೆ ಸೇರಿದ್ರೆ ಅದನ್ನ ಹೇಗೆ ನಾವು ಗುಂಪು ಮಾಡ್ತೇವೆ ಅನ್ನೋದನ್ನ ನೋಡುದಾದ್ರೆ ನಾನೊಂದು ಸಣ್ಣ ನಿಮ್ಗೆ ಚಿತ್ರ ತೋರಿಸ್ತೇನೆ ನೋಡಿ. ಇದು ನೋಡಿ, ಕಬ್ಬಿಣವನ್ನ ಗುಂಪು ಮಾಡಲು ನಾವು ಏನನ್ನ ಬಳಸ್ತೇವೆ? ಅಯಸ್ಕಾಂತವನ್ನ ಬಳಸ್ತೇವೆ. ಏನನ್ನ ಬಳಸ್ತೇವೆ? ಅಯಸ್ಕಾಂತವನ್ನ ಬಳಸ್ತೇವೆ. ಮ್ಯಾಗ್ನೆಟ್ ಅಂತ ಹೇಳ್ತೇವೆ. ಮ್ಯಾಗ್ನೆಟ್ ಅನ್ನ ಯೂಸ್ ಮಾಡಿಕೊಂಡು ನಾವು ಕಬ್ಬಿಣದ ವಸ್ತುಗಳನ್ನ ಬೇರ್ಪಡಿಸಬಹುದು ಅಲ್ವಾ? ಸೊ ಇದು ಒಂದು ಬೇರ್ಪಡಿಸ್ಲಿಕ್ಕೆ ಇರುವಂತಹ ವಿಧಾನ. ಇದನ್ನ ಬಗ್ಗೆ ನೀವು ಹೆಚ್ಚಿಗೆ ನೀವು ಮುಂದಿನ ತರಗತಿಯಲ್ಲಿ ಕಲಿತೀರಿ. ಆವಾಗ ನಾನು ನಿಮ್ಗೆ ಹೇಳ್ತೇನೆ. ಅರ್ಥ ಆಯ್ತಾ? ಈಗ ಮತ್ತೊಂದು ನಾನು ನಿಮ್ಗೆ ಹೇಳ್ಬೇಕಂತ ಇದ್ದದ್ದು, ನಿನ್ನೆ ನಾನು ಪಾಠ ಮಾಡ್ತಾ ಮಾಡ್ತಾ ಒಂದನ್ನ ಮರ್ತೆ, ಒಂದು ವಿಷಯವನ್ನ ಹೇಳುವಾಗ ಮರ್ತೆ. ನೀರು ತಂಪು ಮಾಡಿದಾಗ ಅದು ಹೆಪ್ಪುಗಟ್ಟಿ ಏನಾಗ್ತದೆ? ಮಂಜುಗಡ್ಡೆ ಆಗ್ತದೆ. ಮತ್ತು ಕಾಸಿದಾಗ ಖುದ್ದು ಹಬೆಯಾಗುತ್ತದೆ ಎಂಬುದನ್ನ ನೀವು ಗಮನಿಸಿದ್ದೀರಾ? ಬೇಸಿಗೆಯಲ್ಲಿ ತಂಪು ನೀರು ಕುಡಿಯುವುದು ಅಥವಾ ಚಳಿಗಾಲದಲ್ಲಿ ಬೆಚ್ಚನ ನೀರಿನಿಂದ ಸ್ನಾನ ಮಾಡುವುದು ನಿಮಗೆ ಮುದ ನೀಡುತ್ತದೆಯೇ? ಬಿಸಿ ಮತ್ತು ತಂಪನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ತೇವೆ? ಈಗ ಈ ವಸ್ತು ಬಿಸಿ ಇದೆ ಅಥವಾ ಈ ವಸ್ತು ತಣ್ಣಗಿದೆ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗ್ತದೆ? ಅದಕ್ಕೆ ನಾವು ಥರ್ಮೋಮೀಟರ್ ಅನ್ನು ಉಪಯೋಗಿಸ್ತೇವೆ, ತಾಪಮಾಪಕವನ್ನು ಉಪಯೋಗಿಸ್ತೇವೆ. ಯಾವುದನ್ನು ಉಪಯೋಗಿಸ್ತೇವೆ? ತಾಪಮಾಪಕವನ್ನು ಉಪಯೋಗಿಸ್ತೇವೆ. ಪ್ರಾಯೋಗಿಕ ತಾಪಮಾಪಕ, ತಾಪಮಾಪಕದಲ್ಲಿ ಎರಡು ವಿಧ, ಪ್ರಾಯೋಗಿಕ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕ. ಈಗ ನಿಮ್ಮ ಮುಂದೆ ಕಾಣ್ತಾ ಇರುವಂತಹ ತಾಪಮಾಪಕ ವೈದ್ಯಕೀಯ ತಾಪಮಾಪಕ. ವೈದ್ಯಕೀಯ ತಾಪಮಾಪಕ ಹೀಗಿರ್ತಾರೆ. ಇದನ್ನ ಯಾರು ಉಪಯೋಗಿಸ್ತಾರೆ? ವೈದ್ಯರು ಉಪಯೋಗಿಸ್ತಾರೆ ಅಲ್ವಾ? ವೈದ್ಯರು ನಿಮ್ಮ ಜ್ವರ ಹೇಗಿದೆ ಅನ್ನೋದನ್ನ ಕಂಡು ಹಿಡಿಯಲು ಇದನ್ನ ಉಪಯೋಗಿಸ್ತಾರೆ. ಇದ್ರಲ್ಲಿ ನಡುವಿನಲ್ಲಿ ಮರ್ಕ್ಯೂರಿಯ ಲೈನ್ ಕಾಣ್ತದೆ, ಇಲ್ಲಿ ಇರ್ತದೆ ಮರ್ಕ್ಯೂರಿ. ಇದು ನಿಮ್ಮ ಬಿಸಿ ಮೈಗೆ ಇದು ಮೇಲೆ ಹೀಗೆ ಬರ್ತದೆ, ಸ್ಟ್ರೇಟ್ ಬರ್ತದೆ, ವಾರ ವಾರ ಹೋಗುದಿಲ್ಲ, ಹೀಗೆ ಬರ್ತದೆ. ಇದರಿಂದ ಡಾಕ್ಟರ್ಗೆ ಏನ್ ಗೊತ್ತಾಗ್ತದೆ? ನಿಮ್ಮ ಜ್ವರ ಎಷ್ಟಿದೆ ಅನ್ನೋದು ಗೊತ್ತಾಗ್ತದೆ. ಅರ್ಥ ಆಯ್ತಾ? ಸೊ ಮುಂದಕ್ಕೆ ಹೋಗೋಣ ನಾವು. ನಿಮ್ಗೀಗ ತಾಪಮಾಪಕದ ಬಗ್ಗೆ ತೋರಿಸಿ ಆಯ್ತು ನಾನು. ನೆಕ್ಸ್ಟ್ ನಾವು ಈಗಷ್ಟೇ ನಾವು ಯಾವ್ದ್ರ ಬಗ್ಗೆ ಕಲ್ತ್ವಿ? ಹೇಳಿ? ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನ ಕಲ್ತ್ವಿ ಅಲ್ವಾ? ಈಗ ನಾವು ಇನ್ನೊಂದು ಕಲಿಯುವುದಾದ್ರೆ, ಈ ಪುಸ್ತಕದಲ್ಲಿ ಅನ್ವೇಷಣ ಅಧ್ಯಯನ ಮುಂದುವರೆದಂತೆ ಭೂಮಿಯ ಕುರಿತಂತೆ ಬಹುತೇಕ ಅಂತ್ಯವೇ ಇರದ ಪ್ರಶ್ನೆಗಳ ಪಟ್ಟಿಯೇ ಸಿದ್ಧವಾದೀತು. ಆದರೆ ನಮ್ಮ ಪ್ರಶ್ನೆಗಳನ್ನ ಕೇವಲ ಭೂಮಿಗೆ ಮಾತ್ರ ಏಕೆ ಸೀಮಿತಗೊಳಿಸಬೇಕು? ಸೂರ್ಯ, ಚಂದ್ರ ಮತ್ತು ಆಗಸದಲ್ಲಿ ಹೊಳೆಯುವ ಮಿಲಿಯನ್ ಗಟ್ಟಲೆ ನಕ್ಷತ್ರಗಳ ಆಚೆಯ ವಸ್ತುಗಳ ಕುರಿತು ನಾವು ಪ್ರಶ್ನೆ ಮಾಡಬಹುದು. ಈಗ ಪ್ರಶ್ನೆ ಮಾಡುದಾದ್ರೆ ನಮಗೆ ಖಾಲಿ ಭೂಮಿಯ ಬಗ್ಗೆ ಮಾತ್ರ ಪ್ರಶ್ನೆ ಮಾಡುದಲ್ಲ, ನಮ್ಮ ಸುತ್ತಮುತ್ತಲು ಏನ್ ಕಾಣ್ತದೆ ಅದ್ರ ಬಗ್ಗೆ ಪ್ರಶ್ನೆ ಮಾಡುದಲ್ಲ, ಭೂಮಿಯ ಆಚೆಗೂ ಕೂಡ ಏನಿದೆ, ನಮ್ಮ ಗ್ಯಾಲಕ್ಸಿ, ಇದು ನಿಮ್ಗೆ ಚಿತ್ರ ಕಾಣ್ತಾ ಇರುವಂತಹದ್ದು ಗ್ಯಾಲಕ್ಸಿಯ ಚಿತ್ರ. ಒಂದು ಗ್ಯಾಲಕ್ಸಿಯಲ್ಲಿ ಒಂದು ಸೌರಮಂಡಲ ಇದೆ. ಹಾಗಾದ್ರೆ ಇಡೀ ಸ್ಪೇಸ್ ಅಲ್ಲಿ ಅಂದ್ರೆ ಯೂನಿವರ್ಸ್ ಅಲ್ಲಿ, ವಿಶ್ವದಲ್ಲಿ ಎಷ್ಟು ಗ್ಯಾಲಕ್ಸಿಗಳು ಬೇಡ ಅಲ್ವಾ? ಎಷ್ಟು ಗ್ಯಾಲಕ್ಸಿಗಳು ಇರಬಹುದು? ಆ ಎಲ್ಲಾ ಗ್ಯಾಲಕ್ಸಿಗಳಲ್ಲಿ ಒಂದು ಸೌರಮಂಡಲ ಇರಬಹುದು ಅಲ್ವಾ? ಆ ಸೌರಮಂಡಲದಿಂದ
ಸಾರಿ, ಆ ಸೌರಮಂಡಲದಲ್ಲಿ ನಮಗೆ ಬೇರೆ ಬೇರೆ ಸೌರಮಂಡಲಗಳು ಸಿಗಬಹುದು, ಅಲ್ಲಿ ಕೂಡ ಗ್ರಹಗಳಿರಬಹುದು ಅಲ್ವಾ, ಅಲ್ಲಿ ಕೂಡ ಮನುಷ್ಯರು ಇರಬಹುದು ನಮ್ಮ ಹಾಗೆ, ಅಥವಾ ನಮ್ಮ ರೀತಿಯೇ ಇರುವಂತಹ ಬೇರೆ ರೀತಿಯ ಏಲಿಯನ್ಗಳು ಅಲ್ಲಿ ಇರಬಹುದು ಅಲ್ವಾ. ಒಂದು ಸೌರಮಂಡಲ ನಾವು ನೋಡಿದ್ದು ಮಿಲ್ಕಿ ವೇ ಅನ್ನೋ ಸೌರಮಂಡಲ. ಆ ಮಿಲ್ಕಿ ವೇ ಸೌರಮಂಡಲದಲ್ಲಿ ನಮ್ಮ ಏನಿದೆ ನಾವಿರುವಂತಹ ಗ್ರಹ ಭೂಮಿ ಆಗಿರಬಹುದು, ಮಂಗಳ, ಬುಧ, ಗುರು, ಶುಕ್ರ ಏನು ಕಲ್ತಿದ್ದೇವೆ ನೋಡಿ ಅದು ಇದೆ ಅಲ್ವಾ. ಸೊ ಇದಿಷ್ಟು ಸೌರಮಂಡಲದ ಬಗ್ಗೆ. ಈಗ ಮುಂದುವರೆದು ನಾವು ಸೌರಮಂಡಲ ಅಂದ್ರೆ ಇದು ಎಂತ ಹೇಳ್ತದೆ ಅಂತ ಹೇಳಿದ್ರೆ, ಕೇವಲ ಪ್ರಶ್ನೆ ಭೂಮಿಗೆ ಮಾತ್ರ ಸೀಮಿತ ಇರಬಾರ್ದು, ಭೂಮಿಯ ಆಚೆಗೆ ಏನ್ ಕಾಣ್ತದೆ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇರಬೇಕು. ಆ ಕುತೂಹಲ ಇದ್ದಿದ್ರಿಂದಲೇ ನಮ್ಗೆ ಇವತ್ತು ಚಂದ್ರನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆದದ್ದು ಅಲ್ವಾ, ಮಂಗಳನ ಬಳಿ ಹೋಗ್ಲಿಕ್ಕೆ ಸಾಧ್ಯ ಆದದ್ದು, ಮಂಗಳನ ಹೇಗಿದ್ದಾನೆ ಮಂಗಳ ಅನ್ನೋದನ್ನ ಕಲೀಲಿಕ್ಕೆ ಸಾಧ್ಯ ಆದದ್ದು, ಸೂರ್ಯನ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆದದ್ದು, ಸೂರ್ಯನ ಕಪ್ಪು ಕಲೆಗಳು ಹೇಗೆ ಕಾಣ್ತದೆ ಅನ್ನೋದನ್ನ ಅಲ್ವಾ. ಮೇಲೆ ನೋಡಿ ರಡಾರ್ನಿಂದ ಏನಾಗ್ತದೆ, ತಾಪಮಾನ, ಮಳೆ ಬರ್ತದಾ ಮಳೆ ಬರುದಿಲ್ವಾ, ವಾತಾವರಣದಲ್ಲಿ ಹೇಗೆ ಮೋಡಗಳು ಎಲ್ಲೆಲ್ಲಿ ಚದುರಿಕೊಂಡಿದೆ, ಜೋರ್ ಮಳೆ ಆಗ್ತದೆ, ಹವಾಮಾನ ಇಲಾಖೆ ತಿಳಿಸುವಂತಹ ಆ ಅಂಶಗಳು ಏನಿದೆ ನೋಡಿ ಅದನ್ನೆಲ್ಲ ಕಂಡು ಹಿಡಿಲಿಕ್ಕೆ ಸಾಧ್ಯ ಆದದ್ದು. ಇಲ್ಲದಿದ್ರೆ ನಾವು ಖಾಲಿ ನೆಲದ ಮೇಲೆ ನಮ್ಮ ಕಣ್ಣೆದುರಿಗೆ ಇರುವ ವಸ್ತುಗಳ ಮೇಲೆ ಮಾತ್ರ ಕುತೂಹಲ ಇದ್ದಿದ್ರೆ ಇದೆಲ್ಲ ಸಾಧ್ಯ ಆಗ್ತಿತ್ತಾ? ಇಲ್ಲ ಅಲ್ವಾ. ಸೊ ನಮ್ಮ ಕುತೂಹಲ ಖಾಲಿ ಇಷ್ಟು ಮಾತ್ರ ಅಲ್ಲ, ನಾವು ಪ್ರಶ್ನೆ ಮಾಡ್ಬೇಕು, ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ಬೇಕು. ನಾವು ಪ್ರಶ್ನೆ ಮಾಡಿದ್ರೆ ಮಾತ್ರ ನಮಗೆ ಏನಾಗ್ತದೆ, ಉತ್ತರ ಸಿಗ್ತದೆ. ನಿಮ್ಮ ಅರಿವಿಗೆ ಬಾರದಿದ್ದರೂ ಸಹ ನೀವು ಈಗಾಗಲೇ ಹಲವು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಂಡಿದ್ದೀರಿ. ಇದ್ದಕ್ಕಿದ್ದಂತೆ ನಿಮ್ಮ ಲೇಖನಿ ಬರೆಯುವುದನ್ನ ನಿಲ್ಲಿಸಿದರೆ ನೀವೇನು ಮಾಡುತ್ತೀರಿ? ನನ್ನ ಲೇಖನಿ ಏಕೆ ಬರೆಯುವುದನ್ನ ನಿಲ್ಲಿಸಿತು ಎಂದು ನೀವು ನಿಮಗೆ ಪ್ರಶ್ನೆ ಮಾಡಿಕೊಳ್ತೀರಿ. ಶಾಯಿ ಮುಗಿದಿರಬಹುದು ಎಂದು ನೀವು ಊಹಿಸುವಿರಿ ಅಲ್ವಾ, ಶಾಯಿ ಮುಗೀತಾ ಏನ ಅಂತ ನಿಮಗೆ ಅನ್ನಿಸ್ತದೆ. ಹಾಗೆ ನಂತರ ನೀವು ಲೇಖನಿಯನ್ನು ತೆರೆದು ಶಾಯಿಯ ರಿಫಿಲ್ ಅನ್ನು ಪರಿಶೀಲಿಸುವ ಮೂಲಕ ನಿಮ್ಮ ಊಹೆಯನ್ನು ಪರೀಕ್ಷಿಸುತ್ತೀರಿ. ಅದು ಖಾಲಿಯಾಗಿದ್ದರೆ ನಿಮ್ಮ ಊಹೆ ಸರಿಯಾಗಿತ್ತು ಅಲ್ವಾ. ನೀವು ಏನು ಊಹೆ ಮಾಡಿದ್ರೆ ಅದು ಸರಿಯಾಗಿತ್ತು, ಅದೊಂದು ವೇಳೆ ಖಾಲಿ ಆಗಿದ್ರೆ. ಒಂದು ವೇಳೆ ಅದು ಖಾಲಿ ಆಗಿರದಿದ್ದರೆ ನೀವು ಏನೆಂದು ಯೋಚಿಸುವಿರಿ? ಬಹುಶಃ ಶಾಯಿ ಒಣಗಿರಬಹುದೆಂದು ಮತ್ತೊಂದು ಊಹೆಯನ್ನ ನೀವು ಮಾಡ್ತೀರಿ ಅಲ್ವಾ. ಅಂದ್ರೆ ಶಾಯಿ ಒಣಗಿರಬಹುದು, ಹಾಗಾಗಿ ಇದು ಪೆನ್ ಬರಿತಾ ಇಲ್ಲ ಅಂತ ಹೇಳಿ ನೀವು ಇನ್ನೊಂದು ಡೌಟ್ ಪಡ್ತೀರಿ. ಈ ಊಹೆಯ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಲು ನೀವು ಇನ್ನೇನಾದರೂ ಮಾಡಲು ಮಾಡ್ತೀರಾ? ನೀವೇನ್ ಮಾಡ್ತೀರಿ? ಇಷ್ಟು ಒಂದು ವೇಳೆ ನಮ್ಮ ಪೆನ್ ಸರಿಯಾಗಿ ಬರಿಲಿಲ್ಲ ಅಂತ ಇದ್ರೆ ಆಗ ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ ಗೀಚ್ ಹಾಕ್ತೀರಿ. ನೆನಪುಂಟಾ? ಇಡೀ ಬುಕ್ ಅಲ್ಲೆಲ್ಲ ಬರಿತದ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಿ? ಗೀಜು ಹಾಕ್ತೀರಿ. ಆಗ ನಿಮ್ಗೆ ಗೊತ್ತಾಗ್ತದೆ ಪೆನ್ ಬರಿತದ ಇಲ್ವಾ ಅಂತ ಹೇಳಿ. ಅದಕ್ಕೆ ಹೊಡಿತೀರಿ, ನಿಮ್ಮ ಹೀಗೆ ಕೈಯನ್ನು ಕುಲುಕಿಸ್ತೀರಿ ಅಲ್ವಾ, ಆ ಸರಿಯಾಗಿ ಶಾಯಿ ಬರ್ಲಿ ಆ ರಿಫಿಲ್ ನ ಒಳಗೆ. ಆದ್ದರಿಂದ ನಿಮ್ಮ ಪೆನ್ ಬರಿಲಿ ಅನ್ನೋದನ್ನ ನೀವು ಎಷ್ಟೋ ಪ್ರಯತ್ನಗಳನ್ನ ಪಡ್ತೀರಿ ಅಲ್ವಾ. ಇದುವೇ ಒಂದು ಸತ್ಯಾನ್ವೇಷಣೆಗೆ ದಾರಿ. ನೀವು ಮೊದಲಿಗೆ ಊಹೆ ಮಾಡ್ತೀರಿ, ಊಹೆ ಆದ ನಂತರ ಅದನ್ನ ಪರೀಕ್ಷೆ ಮಾಡ್ತೀರಿ, ಪರೀಕ್ಷೆ ಮಾಡಿದ ನಂತರ ಇನ್ನೊಮ್ಮೆ ನೀವು ಚೆಕ್ ಮಾಡ್ತೀರಿ ಅಲ್ವಾ, ಬರೆಯುವುದಿಲ್ವಾ. ಈ ಪರೀಕ್ಷೆ ಮಾಡಿದ್ರೆ ಈಗ ಏನಾಗಿರ್ಬಹುದು, ಹೀಗೆ ಕೈ ಕುಲುಕಿಸಿದ ನಂತರ ಈಗ ಪೆನ್ ಬರಿತಾ ಇದೆಯಾ ಅಂತ ಹೇಳಿ ರೀಚೆಕ್ ಮಾಡುವುದೇನಿದೆ ನೋಡಿ, ಇದೆಲ್ಲವೂ ವೈಜ್ಞಾನಿಕ ವಿಧಾನದ ಹಂತಗಳು. ವಿಜ್ಞಾನಿಗಳು ಕೂಡ ಇದನ್ನೇ ಮಾಡ್ತಾರೆ. ಮೊದಲಿಗೆ ಊಹೆ ಮಾಡ್ತಾರೆ, ಅನಂತರ ಪರೀಕ್ಷಿಸ್ತಾರೆ, ಪ್ರಯೋಗಗಳನ್ನ ಮಾಡ್ತಾರೆ, ನಂತರ ಎಷ್ಟೋ ಅನ್ವೇಷಣೆಗಳಾದ ನಂತರ, ಎಷ್ಟೋ ಹಂತಗಳನ್ನ ದಾಟಿದ ನಂತರ ಒಂದು ಸರಿಯಾದ ತೀರ್ಮಾನಕ್ಕೆ ಬರ್ತಾರೆ. ಅರ್ಥ ಆಗ್ತಾ ಉಂಟ ನಿಮಗೆ? ಸೊ ಅದು ವೈಜ್ಞಾನಿಕ ವಿಧಾನ ಅಂತ ಹೇಳ್ತೇವೆ ನಾವು. ಈಗ ನಿಮಗೆ ಚಟುವಟಿಕೆಗಳು ಕಾಣ್ತಾ ಉಂಟಾ? ಸ್ಕ್ರೀನ್ ಅಲ್ಲಿ ಸ್ವಲ್ಪ ಇವತ್ತೇನೋ ಪ್ರಾಬ್ಲಮ್ ಆಗಿದೆ, ಕಾಣ್ತಾ ಇದೆಯಾ ನಿಮಗೆ? ಚಟುವಟಿಕೆ 1.1. ನಾವೀಗ ಆಲೋಚಿಸೋಣ ಮತ್ತು ಬರೆಯೋಣ. ನೀವು ಪರಿಹರಿಸಲು ಪ್ರಯತ್ನಿಸಿದ ಇದೇ ರೀತಿಯ ಸಮಸ್ಯೆಯ ಬಗ್ಗೆ ಬರೆಯಿರಿ. ನೀವು ಯಾವ ಕ್ರಮಗಳನ್ನ ಕೈಗೊಂಡಿದ್ದೀರಿ? ವಿಜ್ಞಾನವು ಕೇವಲ ಸತ್ಯಗಳು ಮತ್ತು ಅಂಕಿಅಂಶಗಳನ್ನ ಕಂಠಪಾಠ ಮಾಡುವುದು ಅಥವಾ ಪ್ರಯೋಗಗಳನ್ನ ಮಾಡುವುದಲ್ಲ. ಹಂತ ಹಂತವಾಗಿ ನಿರ್ದಿಷ್ಟ ಪ್ರಕ್ರಿಯೆಯನ್ನು ಅನುಸರಿಸುವ ಮೂಲಕ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಲು ವಿಜ್ಞಾನವು ನಮಗೆ ಸಹಾಯ ಮಾಡುತ್ತದೆ. ಹಾಗಾದರೆ ನಾವು ಯಾವ ಹಂತಗಳನ್ನ ಅನುಸರಿಸಬೇಕು? ಅಂದ್ರೆ ವಿಜ್ಞಾನ ಇಷ್ಟು ಮಾತ್ರ ಅಲ್ಲ, ನಮಗೆ ಏನೆಲ್ಲ ಬೇಕು ನೋಡಿ ಅದನ್ನ ಕಂಡುಹಿಡಿಯಲು ವಿಜ್ಞಾನ ಸಹಾಯ ಮಾಡ್ತದೆ. ಈಗ ನೋಡಿ ಯಾವುದೆಲ್ಲ ಹಂತಗಳಿದೆ ಅನ್ನೋದನ್ನ ನೋಡುವ.
ಕಾಣ್ತಾ ಉಂಟ ನಿಮಗೆ? ವಿಜ್ಞಾನದ ಹಂತಗಳು ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಮೊದಲಿಗೆ ನಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅಥವಾ ನಮಗೆ ಯಾವುದು ಅರ್ಥವಾಗುವುದಿಲ್ಲವೋ ನಾವು ಅದನ್ನು ಗಮನಿಸೋಣ. ಅಂದ್ರೆ ಮೊದಲಿಗೆ ಏನ್ ಮಾಡ್ಬೇಕು, ನಮಗೆ ಯಾವುದು ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನೋಡ್ಬೇಕು. ಇಂಟ್ರೆಸ್ಟ್ ಇಲ್ಲದಿದ್ರೆ ಸುಮ್ಮನೆ ಅಲ್ವಾ, ನಮ್ಗೆ ಕಂಡು ಹಿಡಿಯುವ ಮನಸ್ಸೇ ಇಲ್ಲದಿದ್ರೆ, ಅದಕ್ಕೆ ಉತ್ತರ ಬೇಕಂತವೇ ನಮ್ಗೆ ಇಲ್ಲದಿದ್ರೆ ನಮ್ಗೆ ಯಾಕೆ ಬೇಕು ಅದನ್ನ ಅಲ್ವಾ? ಆಸಕ್ತಿ ಮುಖ್ಯ. ಆಸಕ್ತಿ ಇದ್ದ ನಂತರ ನಮ್ಗೆ ಇದು ಅರ್ಥ ಆಗ್ತದಾ ಅನ್ನೋದನ್ನ ನೋಡ್ಬೇಕು. ನಿಮ್ಗೆ ಅರ್ಥ ಆಗುವ ಹಾಗಿರ್ಬೇಕು ಅಲ್ವಾ? ನಾನು ಟಿವಿ ರಿಪೇರಿ ಮಾಡ್ತೇನೆ ಈಗಲೇ ಅಂತ ಹೇಳಿ ಮಾಡಿದ್ರೆ ಆಗ್ತದಾ? ಇಲ್ಲ ಅಲ್ವಾ? ಮೊಬೈಲ್ ಹಾಳಾಗಿದೆ, ನಾನು ಮೊಬೈಲ್ ಒಳಗೆ ತೆಗೆದು ಎಲ್ಲ ರಿಪೇರಿ ಮಾಡ್ತೇನೆ ಅಂತ ಹೇಳಿದ್ರೆ ಆಗ್ತದಾ? ಆದ್ರೆ ಸಣ್ಣ ಸಣ್ಣ ವಿಚಾರಗಳನ್ನ ನಾವು ಅನುಸರಿಸ್ತೇವೆ. ಯಾವುದು? ಮೊಬೈಲ್ನ ಪ್ಯಾನೆಲ್ ಓಪನ್ ಮಾಡ್ತೇವೆ ಅಲ್ವಾ, ಅದರಲ್ಲಿ ಬ್ಯಾಟ್ರಿ ಒಮ್ಮೆ ತೆಗೆದು ಹಾಕ್ತೇವೆ, ಸಿಮ್ ಅನ್ನ ತೆಗೆದು ಹಾಕ್ತೇವೆ. ಈ ರೀತಿಯೆಲ್ಲ ಸಣ್ಣ ಸಣ್ಣ ಕೆಲಸಗಳನ್ನ ನಾವು ಮಾಡ್ತೇವೆ. ಇದು ಕೂಡ ವಿಜ್ಞಾನಿಗಳು ಮಾಡುವಂತಹದೇ. ಆದ್ರೆ ದೊಡ್ಡ ಮಟ್ಟದಲ್ಲಿ ನಮ್ಗೆ ಅದರ ಒಂದು ಇದೇನಿದೆ ನೋಡಿ, ಸರ್ಕ್ಯೂಟ್ ಸಿಸ್ಟಮ್ ಏನಿದೆ ನೋಡಿ, ಅದ್ರ ಬಗ್ಗೆ ನಮ್ಗೆ ಗೊತ್ತಿರುವುದಿಲ್ಲ ಅಲ್ವಾ? ಆದ್ರೆ ಅದನ್ನು ಮುಟ್ಲಿಕ್ಕೂ ಕೂಡ ನಮ್ಗೆ ಆಗುದಿಲ್ಲ, ಅದನ್ನ ಮುಟ್ಟಿ ಕೂಡ ಪ್ರಯೋಜನ ಇರೋದಿಲ್ಲ. ಸೊ ನಮ್ಗೆ ಅರ್ಥ ಆಗುವಂತಹ ವಿಚಾರಗಳನ್ನ ನಾವೇನ್ ಮಾಡ್ಬೇಕು, ನೋಡ್ಬೇಕು. ಅದಾಗ್ತದಾ ಅನ್ನೋದನ್ನ ನಾವು ಪರೀಕ್ಷೆ ಮಾಡಬಹುದು. ಇದು ನಮಗೆ ಅಚ್ಚರಿಯನ್ನುಂಟು ಮಾಡುತ್ತದೆ ಮತ್ತು ಬಹುಶಃ ನಾವು ಇದರ ಬಗ್ಗೆ ಪ್ರಶ್ನೆಯೊಂದನ್ನ ಯೋಚಿಸುತ್ತೇವೆ. ಅದಾದ ನಂತರ ನಾವು ಆ ಪ್ರಶ್ನೆಗೆ ಸಂಭವನೀಯ ಉತ್ತರವನ್ನ ಊಹಿಸುತ್ತೇವೆ. ಪ್ರಯೋಗಗಳು ಅಥವಾ ಹೆಚ್ಚಿನ ಅವಲೋಕನಗಳ ಮೂಲಕ ನಾವು ಈ ಊಹೆಯನ್ನು ಪರಿಶೀಲಿಸುತ್ತೇವೆ. ಆದ್ದರಿಂದ ನಿಜವಾಗಿಯೂ ಪ್ರಶ್ನೆಗೆ ಉತ್ತರ ಲಭಿಸಿದೆಯೇ ಇಲ್ಲವೇ ಎಂದು ತಿಳಿಯಲು ನಾವು ಫಲಿತಾಂಶವನ್ನ ಅಥವಾ ಫಲಿತಾಂಶಗಳನ್ನ ವಿಶ್ಲೇಷಿಸಲು ಪ್ರಯತ್ನ ಪಡ್ತೇವೆ. ಅಂದ್ರೆ ಮೊದಲಿಗೆ ನಮ್ಗೆ ಉತ್ತರ ಸಿಗ್ತದೆ, ನಾವೇನೋ ಊಹೆ ಮಾಡ್ತೇವೆ, ಅನಂತರ ಏನ್ ಮಾಡ್ತದೆ, ನಮ್ಗೆ ಉತ್ತರ ಸಿಗ್ತದೆ. ಆ ಉತ್ತರ ಸಿಕ್ಕಿದ ನಂತರ ನಾವು ಅದನ್ನ ಪರೀಕ್ಷೆ ಮಾಡ್ತೇವೆ, ಹೌದಾ ಅಲ್ವಾ ಅಂತ ಹೇಳಿ ರೀಚೆಕ್ ಮಾಡ್ಬೇಕಲ್ವಾ, ಪರೀಕ್ಷೆ ಮಾಡ್ತೇವೆ. ನಂತರ ಬಂದ ಒಂದು ತೀರ್ಮಾನದಿಂದ ಇನ್ನೊಮ್ಮೆ ನಾವು ಅದನ್ನ ಏನ್ ಮಾಡ್ತೇವೆ, ರೀಚೆಕ್ ಮಾಡ್ತೇವೆ, ಅದನ್ನ ವಿಶ್ಲೇಷಿಸ್ತೇವೆ. ಇದೇ ಕಾರಣವ, ನಾನು ಊಹೆ ಮಾಡಿದ ಕಾರಣವೇ ಹೌದಾ ಅಲ್ವಾ ಅನ್ನೋದನ್ನ ವಿಶ್ಲೇಷಣೆ ಮಾಡ್ತೇವೆ. ನಂತರ ಒಂದು ಕರೆಕ್ಟ್ ಆದ ತೀರ್ಮಾನಕ್ಕೆ ಬರ್ತೇವೆ. ವೈಜ್ಞಾನಿಕ ವಿಧಾನವನ್ನ ಅನುಸರಿಸಿ ಸಮಸ್ಯೆಗಳನ್ನ ಪರಿಹರಿಸುವ ಅಥವಾ ಹೊಸತನ್ನು ಕಂಡುಹಿಡಿಯುವ ವ್ಯಕ್ತಿಗಳೇ ವಿಜ್ಞಾನಿಗಳು. ವಿಜ್ಞಾನಿಗಳು ಎಂದರೆ ಯಾರು ಅನ್ನೋ ಒಂದು ಪ್ರಶ್ನೆ ಎಲ್ಲಿಯಾದ್ರೂ ನಮ್ಗೆ ಕೇಳಿದ್ರೆ ಇದನ್ನ ಹೇಳ್ಬಹುದು. ಏನಂತ? ವಿಜ್ಞಾನಿಗಳು ಯಾರು? ವಿಜ್ಞಾನಿಗಳು ಏನ್ ಮಾಡ್ತಾರೆ, ವೈಜ್ಞಾನಿಕ ವಿಧಾನಗಳನ್ನ ಅನುಸರಿಸುತ್ತಾರೆ ಅಲ್ವಾ? ವಿಜ್ಞಾನಿಗಳು ಯಾರು ಅನ್ನೋ ಪ್ರಶ್ನೆಗೆ ಬರಿಬಹುದು, ಅವರು ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸುತ್ತಾರೆ. ಹೊಸತನ್ನು ಕಂಡುಹಿಡಿಯುವ ವ್ಯಕ್ತಿಗಳೇ ಯಾರು? ವಿಜ್ಞಾನಿಗಳು. ಅಂದರೆ ವೈಜ್ಞಾನಿಕ ವಿಧಾನವನ್ನು ಅನುಸರಿಸುವ ಯಾರೇ ಆಗಲಿ ಅವರು ಯಾವುದರಂತೆ ಕೆಲಸ ಮಾಡ್ತಾರೆ? ವಿಜ್ಞಾನಿಗಳಂತೆ ಕೆಲಸ ಮಾಡ್ತಾರೆ ಅಲ್ವಾ? ವೈಜ್ಞಾನಿಕ ವಿಧಾನವನ್ನ ಅನುಸರಿಸುವನು ಯಾವನೇ ವ್ಯಕ್ತಿ ಆಗಿದ್ರು ಕೂಡ ಅವರನ್ನ ವಿಜ್ಞಾನಿಗಳಂತಲೇ ನಾವು ಕರೆಯಬಹುದು. ಕುಕ್ಕರ್ ಬಳಸಿ ಅಡುಗೆ ಮಾಡುತ್ತಿರುವ ಯಾರಿಗಾದರೂ ಕುಕ್ಕರ್ನಿಂದ ಬೇಳೆ ಏಕೆ ಹೊರಚೆಲ್ಲುತ್ತಿದೆ ಎಂದು ಅಚ್ಚರಿಯಾಗಬಹುದು. ಅಂದ್ರೆ ಕೆಲವೊಮ್ಮೆ ಅದರಲ್ಲಿ ಲೀಕ್, ಅಂದ್ರೆ ಓಪನ್ ಆಗಿದ್ರೆ, ನೀರು ಜಾಸ್ತಿ ಆಗಿದ್ರೆ ಹೊರಗೆ ಬರ್ತದೆ, ಅಥವಾ ಅದರ ಒಳಗಿನ ಇದು ಉಂಟಲ್ಲ ಟೈರ್ ಏನಿದೆ ನೋಡಿ, ಅದನ್ನ ಸರಿ ಮುಚ್ಚಲಿಲ್ಲದಿದ್ರೆ ಅದು ಹಾಗಾಗ್ತದೆ. ಅದರಲ್ಲಿ ಗ್ಯಾಪ್ ಇದ್ರೆ ಗಾಳಿ ಬರ್ತದೆ, ಸೌಂಡ್ ಆಗ್ತದೆ, ಮತ್ತೆ ಅದು ಬ್ಲಾಸ್ಟ್ ಆಗ್ತದೆ ಕೆಲವೊಮ್ಮೆ ಕುಕ್ಕರ್ಗಳನ್ನು. ಅಮ್ಮನಿಗೆ ಗೊತ್ತಿರ್ತದೆ, ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಬಟ್ ಅಮ್ಮನಿಗೆ ಗೊತ್ತಿರ್ತದೆ ಅದು ಯಾಕೆ ನೀರು ಹೊರಗೆ ಬರ್ತಾ ಉಂಟು ಅನ್ನೋದನ್ನ. ಸೊ ಇದು ಎಲ್ಲಿಂದ ಗಾಳಿಯ ಸೋರಿಕೆ ಆಗುತ್ತಿದೆ ಎಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುವ ಬೈಸಿಕಲ್ ರಿಪೇರಿಯವನ ಬಗ್ಗೆ ಆಲೋಚಿಸಿ. ಅಥವಾ ವಿದ್ಯುತ್ ಬಲ್ಬ್ ಏಕೆ ಉರಿಯುತ್ತಿಲ್ಲ, ಸಮಸ್ಯೆ ಬಲ್ಬ್ನಲ್ಲಿ ಇದೆಯೋ ಅಥವಾ ಒತ್ತುಗುಂಡಿಯಲ್ಲೋ ಎಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುವ ಇಲೆಕ್ಟ್ರಿಷಿಯನ್ ಬಗ್ಗೆ ಆಲೋಚಿಸಿ. ಇದೇ ರೀತಿ ನಾವು ಪ್ರಶ್ನೆಗಳನ್ನ ಕೇಳುವಾಗ ಮತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡು ಹುಡುಕಲು ಪ್ರಯತ್ನಿಸುವಾಗ ನಾವು ಕೂಡ ಒಂದು ರೀತಿಯ ವಿಜ್ಞಾನಿಗಳೇ. ಅಂದ್ರೆ ಈ ಪ್ರಶ್ನೆಗಳನ್ನ ಯಾರು ಮಾಡ್ತಾರೆ ನೋಡಿ, ಅವರು ಮತ್ತೆ ಖಾಲಿ ಪ್ರಶ್ನೆ ಮಾಡುದು ಮಾತ್ರ ಅಲ್ಲ, ಅದ್ರ ಬಗ್ಗೆ ಹೆಚ್ಚಿನ ಒಲವು ಇಟ್ಟು ಅದು ಯಾಕೆ ಹಾಗೆ ಆಗ್ತಾ ಇದೆ ಅನ್ನೋದನ್ನ ಪ್ರಯತ್ನಿಸಲ್ಪಡುವ ಯಾರೇ ಆಗಿದ್ರು ಕೂಡ ಅವನು ವಿಜ್ಞಾನಿಯೇ. ಅದು ಯಾಕೆ ಆಯ್ತು? ಇಲೆಕ್ಟ್ರಿಷಿಯನ್ ನೋಡಿ, ಇಲೆಕ್ಟ್ರಿಷಿಯನ್ ಬಲ್ಬ್ ಉರಿತಾ ಇಲ್ಲ ಅನ್ನೋದ್ರಿದ್ರೆ ಬಲ್ಬ್ ಸರಿ ಉಂಟಾ ಅಂತ ನೋಡ್ತಾರೆ, ಅಥವಾ ಒತ್ತುಗುಂಡಿ ಸರಿ ಉಂಟಾ ಅಂತ ನೋಡ್ತಾನೆ, ಇಲ್ಲದಿದ್ರೆ ಕರೆಂಟ್ ಪಾಸ್ ಆಗ್ತಾ ಇದೆಯಾ, ಮೇನ್ ಸ್ವಿಚ್ ಏನಾಗಿದೆ ಅಂತ ಹೇಳಿ ನೋಡ್ತಾರೆ ಅಲ್ವಾ? ಸೊ ಇದೆಷ್ಟು ಪರೀಕ್ಷೆ ಮಾಡ್ತಾರೆ, ಮತ್ತೆ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ, ಅದು ಹಾಗಾಗಿದೆ, ಇದು ಹೀಗಾಗಿದೆ ಅಂತ ಹೇಳ್ತಾರೆ ಅಲ್ವಾ? ಸೈಕಲ್ ಅಲ್ಲಿ ಟೈರ್ ಅಲ್ಲಿ ಗಾಳಿ ಹೋಗ್ತಾ ಇದ್ರೆ ಯಾಕೆ ಅಂತ ಗೊತ್ತಿರ್ತದೆ ಅವನಿಗೆ,
ಸೈಕಲ್ ಬಿಡುವವನಿಗೆ ಅಂದಾಜಾಗಿರ್ತದದು. ಅಥವಾ ಅಮ್ಮ ಮನೆಯಲ್ಲಿ ಪದಾರ್ಥ ಮಾಡುವಾಗ ಪದಾರ್ಥಕ್ಕೆ ಸ್ವಲ್ಪ ಉಪ್ಪು ಇಲ್ಲದಿದ್ರು ಕೂಡ ಮನೆಯವರಿಗೆ ತಿನ್ನುವಾಗ ರುಚಿ ಗೊತ್ತಾಗ್ತದ. ಹಾಗೆ ಅಮ್ಮ ಹೇಳ್ತಾರೆ, ಓ ಇದು ಹೀಗ ಹಾಕಿದ್ರಿಂದ ಅದು ಸ್ವಲ್ಪ ಜಾಸ್ತಿ ಉಪ್ಪಾಯ್ತು, ಅಥವಾ ಉಪ್ಪಿನಕಾಯಿ ಹಾಕೋ, ಉಪ್ಪಿನಕಾಯಿಗೆ ನಾನು ಜಾಸ್ತಿ ಉಪ್ಪ ಹಾಕಿದ್ದೆ ಹಾಗಾಗಿ ಉಪ್ಪಿನಕಾಯಿ ಉಪ್ಪಾಯ್ತು, ತುಂಬಾ ಉಪ್ಪಾಯ್ತು ಅನ್ನೋದನ್ನ ಅಮ್ಮ ಕಾರಣ ಕೊಡ್ತಾರೆ ಅಲ್ವಾ. ಕಾರಣ ಕೊಡ್ಬೇಕಾದ್ರೆ ಅಮ್ಮ ಅವರಿಗೆ ಗೊತ್ತಿರ್ತದೆ, ಮತ್ತು ಅವರು ಊಹೆ ಮಾಡಿರ್ತಾರೆ, ಮತ್ತು ಅವರು ಪರೀಕ್ಷಿಸ್ತಾರೆ ಅಲ್ವಾ. ಸಣ್ಣ ಸಣ್ಣ ವಿಷಯಗಳನ್ನ ಆ ರೀತಿ ಈ ರೀತಿ ಮಾಡಿ ಪರೀಕ್ಷೆ ಮಾಡಿದ ನಂತರ ಪ್ರತಿಯೊಂದು ತೀರ್ಮಾನಕ್ಕೆ ಬಂದಿರ್ತಾರೆ. ಈಗ ಅಮ್ಮನಿಗೆ ಪದಾರ್ಥ ಮಾಡುವಾಗ ಅಮ್ಮ ಪರೀಕ್ಷೆ ಮಾಡುದಂತಲ್ಲ, ಆದ್ರೆ ಅಮ್ಮನಿಗೆ ಅನುಭವ ಇದೆ ಅಲ್ವಾ. ಅಮ್ಮ ಪದಾರ್ಥ ಮಾಡಿ 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 ಅಮ್ಮನಿಗೆ ಅನುಭವ ಇರ್ತದೆ. ಸೊ ಅಮ್ಮನಿಗೆ ಅವ್ರು ನಿಖರವಾಗಿ ಹೀಗೆ ಅಂತ ಹೇಳ್ತಾರೆ ಅಲ್ವಾ. ಅದೇ ರೀತಿ ಸೈಕಲ್ ಅಲ್ಲಿ ಗಾಳಿ ಹೋಗ್ತಾ ಇದ್ರೆ ಸೋರಿಕೆ ಆಗ್ತಿದ್ರೆ ಅವನಿಗೆ ಯಾಕೆ ಅಂತ ಗೊತ್ತಿರ್ತದೆ, ಮತ್ತೆ ಅದನ್ನ ಹೇಗೆ ಸರಿ ಮಾಡುವುದಂತ ಹೇಳಿ ಸಣ್ಣ ಪುಟ್ಟ ಕೆಲಸಗಳು ಗೊತ್ತಿರ್ತದೆ. ಹಾಗೆ ಇಲೆಕ್ಟ್ರಿಷಿಯನ್ಗೆ ಕೂಡ ಯಾಕೆ ಬಲ್ಬ್ ಉರಿತಾ ಇಲ್ಲ ಅನ್ನೋದನ್ನ ಕೇಳಿದ್ರೆ, ಬಲ್ಬ್ ಯಾಕೆ ಉರಿತಾ ಇಲ್ಲ ಅನ್ನೋದಕ್ಕೆ ಪ್ರಶ್ನೆ ಅವರಲ್ಲಿ ತುಂಬಾ ಇರ್ತದೆ, ಪ್ರಶ್ನೆಗೆ ಉತ್ತರ ತುಂಬಾ ಇರ್ತದೆ. ಅದು ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿ ದೊಡ್ಡ ದೊಡ್ಡ ಉತ್ತರಗಳನ್ನ ಅವ್ರೇನ್ ಮಾಡ್ತಾರೆ, ನಮಗೆ ಕೊಡ್ತಾರೆ. ಈಗ ನೋಡಿ, ಚಟುವಟಿಕೆ 1.2 ನಾವೀಗ ಆಲೋಚಿಸೋಣ ಮತ್ತು ಬರೆಯೋಣ. ದೈನಂದಿನ ಬದುಕಿನಲ್ಲಿ ವ್ಯಕ್ತಿಯೊಬ್ಬರು ವೈಜ್ಞಾನಿಕ ವಿಧಾನವನ್ನು ಅನುಸರಿಸುತ್ತಿದ್ದಾರೆ ಎಂದುಕೊಳ್ಳುವ ಸನ್ನಿವೇಶವನ್ನ ವಿವರಿಸಿ. ನಿಮ್ಗೆ ಮನೆಯಲ್ಲಿ ಬೇರೆ ಯಾವ್ದಾದ್ರು ಸನ್ನಿವೇಶಗಳು ನೆನಪಾಗ್ತಾ ಉಂಟಾ? ಅಲ್ಲಿ ವೈಜ್ಞಾನಿಕ ವಿಧಾನ ನಾವು ಅನುಸರಿಸುತ್ತಿದ್ದೇವೆ ಅನ್ನೋದನ್ನ ಹೇಳಲಿಕ್ಕೆ. ನಮ್ಗೆ ಗೊತ್ತಿರದ ಎಷ್ಟೋ ವಿಚಾರಗಳಲ್ಲಿ ನಾವು ವೈಜ್ಞಾನಿಕ ವಿಧಾನವನ್ನೇ ಅನುಸರಿಸ್ತಾ ಇದ್ದೇವೆ. ಯಾಕೆ ಹೇಳಿದ್ರೆ ವೈಜ್ಞಾನಿಕ ವಿಧಾನ ಅನ್ನೋದು ಲ್ಯಾಬಲ್ಲೇ ಮಾಡುವಂತಹದಲ್ಲ, ಪ್ರಯೋಗಾಲಯದಲ್ಲೇ ಮಾಡುವಂತಹದಲ್ಲ. ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮಾಡ್ತೇವೆ. ನಿಮ್ಮ ಪೆನ್ ಬರೆಯುವುದಿಲ್ಲ ಅಂತ ಯಾಕೆ ಅಂತ ಹೇಳಿ ನೀವು ಪ್ರಶ್ನೆ ಮಾಡುದಿಲ್ವಾ? ಪೆನ್ನಿನ ಒಮ್ಮೆ ರಿಫಿಲ್ ಅನ್ನ ತೆಗೆದು ನೋಡುದಿಲ್ವಾ? ಮತ್ತೆ ನಿಮ್ಗೆ ಖಾಲಿ ಆಗಿದ್ಯಾ, ಅದು ಒಣಗಿದ್ಯಾ ಅಂತ ಹೇಳಿ ನೀವೇ ಒಂದು ಆನ್ಸರ್ ಕೊಡುದಿಲ್ವಾ? ಹೌದಲ್ವಾ? ಇದು ವೈಜ್ಞಾನಿಕ ವಿಧಾನವೇ ಅಲ್ವಾ? ಹಾಗೆಯೇ ಎಷ್ಟೋ ವಿಚಾರಗಳಿದೆ, ಅದನ್ನ ನೀವು ನೆನಪು ಮಾಡ್ಬೇಕು ಮತ್ತೆ ನಿಮ್ಮ ಒಂದು ಪುಸ್ತಕದಲ್ಲಿ ನೀವು ಬರೆದು ತಗೊಳ್ಬೇಕು. ಈಗ ನಮ್ಮ ದೈನಂದಿನ ಜೀವನದ ಅನೇಕ ಸನ್ನಿವೇಶಗಳಲ್ಲಿ ನಮಗೆ ತಿಳಿಯದೆಯೋ ವೈಜ್ಞಾನಿಕ ವಿಧಾನವನ್ನ ಅನುಸರಿಸುತ್ತೇವೆ ಅಥವಾ ಅನ್ವಯಿಸುತ್ತೇವೆ ಎನ್ನುವುದು ಈಗ ನಿಮ್ಮ ಅರಿವಿಗೆ ಬಂತೆ. ನಾವೆಲ್ಲರೂ ವೈಜ್ಞಾನಿಕ ವಿಧಾನವನ್ನು ತಕ್ಕ ಮಟ್ಟಿಗೆ ಅನ್ವಯಿಸುತ್ತಿದ್ದರೂ ವಿಜ್ಞಾನವನ್ನು ಕಲಿಯುವುದರಿಂದ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಮತ್ತು ಬ್ರಹ್ಮಾಂಡದ ನಿಗೂಢತೆಯನ್ನು ಭೇದಿಸುವ ನಮ್ಮ ಸಾಮರ್ಥ್ಯಗಳು ವೃದ್ಧಿಯಾಗುತ್ತವೆ. ವಿಜ್ಞಾನದ ಕಲಿಕೆಗೆ ಬೇಕಾದ ಮೊದಲ ಮತ್ತು ಅತಿ ಮುಖ್ಯವಾದ ಗುಣವೆಂದರೆ ನೀವು ಕುತೂಹಲಿಗಳಾಗಿದ್ದು ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುವ ಉಳ್ಳವರಾಗಿದ್ದರೆ. ಕುತೂಹಲಿಗಳಾಗಿದ್ದಾಗ ನಾವು ಪ್ರಶ್ನೆಗಳನ್ನ ಕೇಳಲು ಪ್ರಾರಂಭಿಸುತ್ತೇವೆ, ಹೇಗೆ ಮತ್ತು ಏಕೆ ಎಂದು ಕೇಳುತ್ತೇವೆ. ನೆನಪಿಡಿ, ಜಗತ್ತು ನಮಗೆ ತಿಳಿದಿರದ ಅನೇಕ ಸಂಗತಿಗಳಿಂದ ತುಂಬಿದ್ದು ಅನ್ವೇಷಣೆಗೊಳ್ಳಲು ಎದುರು ನೋಡುತ್ತಿರುವ ಇನ್ನೂ ಅನೇಕ ಸಂಗತಿಗಳಿವೆ. ನಮಗೆ ಗೊತ್ತೇ ಇರದ ಎಷ್ಟೋ ವಿಚಾರಗಳಿದೆ. ಕೆಲವೊಂದನ್ನ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ ನಿಜ, ಆದ್ರೆ ಎಷ್ಟೋ ವಿಚಾರಗಳಿಗೆ ನಮಗೆ ಏನಾಗಿದೆ, ನಮಗೆ ಗೊತ್ತಿಲ್ಲದೇ ಇದೆ. ಇನ್ನೂ ಕೂಡ ವಿಜ್ಞಾನಿಗಳಿಗೂ ಗೊತ್ತಿಲ್ಲ ಅದು ಯಾಕೆ ಹಾಗೆ ಯಾಕೆ ಹೀಗೆ ಅನ್ನೋದು. ಸೊ ಅದನ್ನ ಏನ್ ಮಾಡ್ಬೇಕಾಗ್ತದೆ, ನಾವು ಕಂಡು ಹಿಡಿಬೇಕಾಗ್ತದೆ ಅಲ್ವಾ. ಅದನ್ನ ನೀವು ಕಂಡು ಹಿಡಿಬೇಕು. ನೀವು ಮುಂದಕ್ಕೆ ವಿಜ್ಞಾನಿಗಳಾಗುವವರಲ್ವಾ. ನೀವು ವಿಜ್ಞಾನಿಗಳಾಗಬೇಕಾದವರು, ವಿಜ್ಞಾನದ ಒಂದು ಕ್ಷೇತ್ರದಲ್ಲಿ ಹೆಚ್ಚು 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 ಮುಂದುವರಿಬೇಕಾದವರು. ನೀವಿದ್ರ ಬಗ್ಗೆ ಕುತೂಹಲಿಗಳಾಗಿರ್ಬೇಕು. ಮತ್ತೆ ನಾವು ನಮ್ಮ ಪ್ರಪಂಚವನ್ನ ಕಣ್ತೆರೆದು ನೋಡ್ಬೇಕು. ನಮ್ಮ ಸುತ್ತಮುತ್ತಲು ಏನಾಗ್ತಾ ಇದೆ, ಆ ಒಂದು ಸಣ್ಣ ಸಣ್ಣ ಸಂಗತಿಗಳನ್ನ ನಾವು ಅನುಭವಿಸ್ಬೇಕು. ಆ ವಿಸ್ಮಯಗಳನ್ನ ನಾವು ಅನುಭವಿಸ್ಬೇಕು. ಹಾಗಿದ್ದಾಗ ಮಾತ್ರ ನಮಗೆ ಏನಾಗ್ತದೆ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ಹಾಗೆಯೇ ಪ್ರಶ್ನೆಗಳಿಗೆ ಉತ್ತರ ಸಿಗುವುದು ಮಾತ್ರ ಅಲ್ಲ, ನಾವು ವೈಜ್ಞಾನಿಕ ಅನ್ವೇಷಣೆಗಳಿಗೆ ಏನ್ ಮಾಡಿಕೊಡ್ತೇವೆ, ಎಡೆ ಮಾಡಿಕೊಡ್ತೇವೆ. ಇನ್ನೊಂದು ಚಟುವಟಿಕೆ ಇದೆ ನೋಡಿ, ನಾವೀಗ ಆಲೋಚಿಸೋಣ ಮತ್ತು ಬರೆಯೋಣ. ನೀವು ಥಿಂಕ್ ಮಾಡಿ ಬರಿಬೇಕು ಅಂತ. ಒಂದು ವೇಳೆ ನೀವು ಯಾವುದರ ಕುರಿತೇ ಆಗಲಿ ಏಕೆ ಎಂಬ ಪ್ರಶ್ನೆ ಕೇಳ ಬಯಸಿದರೆ ನೀವು ಏನೆಂದು ಕೇಳುವಿರಿ? ಅದ್ ಯಾಕೆ ಹಾಗೆ? ನಾನ್ ನೋಡಿ ಹೇಳ್ತೇನೆ, ನನ್ನ ಮಕ್ಕಳು ನನ್ನ ಶಾಲೆಯಲ್ಲಿ ಮೊನ್ನೆ ಹೀಗೆ ಹೇಳ್ತೆ, ಈ ಪಾಠ ಮಾಡ್ಬೇಕಾದ್ರೆ ನನ್ನ ಮಕ್ಕಳು ಫಸ್ಟಿಗೆ ನಾನು ಈ ಪಾಠ ಸ್ಟಾರ್ಟ್ ಮಾಡುವಾಗ ಅವ್ರು 5ನೇಯಿಂದ 6ನೇಗೆ ಬಂದವರಲ್ವಾ, ಎಷ್ಟು ಪ್ರಶ್ನೆ ಕೇಳಿದ್ರಂತ ಹೇಳಿದ್ರೆ, ಗಾಳಿ ಯಾಕೆ ಚಲಿಸ್ತದೆ ಮಿಸ್, ಮಳೆ ಯಾಕೆ ಬರ್ತದೆ ಮಿಸ್, ಮತ್ತೆ ಎಷ್ಟೋ ಎಲೆ ಯಾಕೆ ಹಾಗಿದೆ ಮಿಸ್, ಈ ಎಲೆ ಯಾಕೆ ಹೀಗಿದೆ ಮಿಸ್, ಎಷ್ಟೋ ಪ್ರಶ್ನೆಗಳನ್ನ ಕೇಳಿದ್ರು.
ಅವರಿಗೆ ಕೆಲವೊಂದಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ, ಕೆಲವೊಂದಕ್ಕೆ ಮತ್ತೆ ನಾನು ಹುಡುಕಿ ಉತ್ತರ ಕೊಟ್ಟೆ. ಅಂದ್ರೆ ಅಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಕಣ್ಣಿನ ಸೈಜ್ ಯಾಕೆ ಮಾಸ್ಟರ್ ಅಷ್ಟೇ, ಯಾಕೆ ದೊಡ್ಡದಿಲ್ಲ, ದೊಡ್ಡದಾಗ್ತಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಅಷ್ಟು ಪ್ರಶ್ನೆ ಮಾಡಿದ್ದಾರೆ ಅವರು ಅಲ್ವಾ. ಸೊ ಈ ಪ್ರಶ್ನೆಗಳು ಬರ್ಬೇಕು ಮಕ್ಕಳೇ. ಈ ಪ್ರಶ್ನೆಗಳು ಬಂದಾಗ ಮಾತ್ರ ನೀವು ಅದಕ್ಕೆ ಉತ್ತರ ಕಂಡು ಹಿಡಿಯಲು ಸಾಧ್ಯ ಆಗ್ತದೆ. ಮತ್ತೆ ನಮ್ಮ ಪ್ರಶ್ನೆಗೆ ತಲೆಬುಡ ಇಲ್ಲದ ಪ್ರಶ್ನೆ ಅಲ್ಲ, ಬಟ್ ಅದಕ್ಕೆ ಒಂದು ಸರಿಯಾದ ಕಾರಣ ಇದೆಯಾ ಇಲ್ವಾ ಅಂತ ಹೇಳಿ ಥಿಂಕ್ ಮಾಡ್ಬೇಕು. ನಮ್ಮ ಆಲೋಚನೆ ಬರ್ತದೆ. ಪ್ರಶ್ನೆಗಳನ್ನು ಕೇಳ್ಬೇಕಂತ ಹೇಳಿದ್ರೆ ಏನೆಲ್ಲ ಕೇಳ್ತಾರೆ ಅಲ್ವಾ. ಹಾಗಲ್ಲ, ಅದ್ರದ್ದು ಯಾಕೆ ಅಂತ ನಿಮ್ಮನ್ನ ಕುತೂಹಲ ಕೆರಳಿಸ್ಬೇಕು ಆ ಪ್ರಶ್ನೆ. ನೀವ್ ಅದಕ್ಕೆ ಉತ್ತರ ಹುಡುಕ್ಲಿಕ್ಕೆ ಹೆಚ್ಚು 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 ಅದರ ಬಗ್ಗೆ ತಿಳಿಲಿಕ್ಕೆ ಬಯಸ್ಬೇಕು. ಹಾಗಿದ್ದಾಗ ಮಾತ್ರ ನೀವು ಕೇಳಿದ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಹುಡುಕಲು ಸಾಧ್ಯ ಆಗ್ತದೆ. ಇಲ್ಲದಿದ್ರೆ ಪ್ರಶ್ನೆ ಕೇಳಿ ಖಾಲಿ ಬಿಟ್ರೆ ಅದು ವೈಜ್ಞಾನಿಕ ವಿಧಾನ ಅಲ್ಲ. ನಾವು ಪ್ರಶ್ನೆ ಕೇಳುವವರು ಮಾತ್ರ ಆಗ್ತೇವೆ. ನಾವು ಖಾಲಿ ಏನಾಗ್ತೇವೆ, ವೀವರ್ಸ್ ಆಗ್ತೇವೆ. ವೀವರ್ಸ್ ಅಂತ ಹೇಳಿದ್ರೆ ನೋಡುಗರಾಗ್ತೇವೆ, ವಿಜ್ಞಾನಿಗಳಾಗುವುದಿಲ್ಲ. ವಿಜ್ಞಾನಿಗಳಾಗ್ಬೇಕಾದ್ರೆ ನಾವೇ ಅದರ ಬಗ್ಗೆ ಅನ್ವೇಷಣೆ ಮಾಡ್ಬೇಕು. ಅದು ಯಾಕೆ, ಇದು ಯಾಕೆ. ಒಬ್ಬರಿಂದ ಉತ್ತರ ಸಿಗದಿರಬಹುದು, ಆದ್ರೆ ಇನ್ನೊಬ್ಬರಿಂದ ಸ್ವಲ್ಪ ಉತ್ತರ ಸಿಗಬಹುದು. ಇನ್ನೂ ಒಬ್ಬರಿಂದ ನೀವು ಕೇಳಿದಾಗ ಹೆಚ್ಚಿನ ಉತ್ತರ ಸಿಗಬಹುದು. ಈಗೆಲ್ಲ ನಿಮ್ಗೆ ಮೊಬೈಲ್, ಈಗ ಈ ವಿಡಿಯೋನ ನೀವು ನೋಡ್ತಾ ಇರ್ಬೇಕಾದ್ರೆ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ. ಹಾಗೆ ಯೂಟ್ಯೂಬ್ ಅಲ್ಲಿ ನೋಡಬಹುದು, ಗೂಗಲ್ ಅಲ್ಲಿ ಕೇಳಬಹುದು. ಈಗ ಗೂಗಲ್ ಅಲ್ಲಿ ಟೈಪ್ ಮಾಡ್ಬೇಕಂತಾನೆ ಇಲ್ಲ, ಬಾಯಲ್ಲಿ ಹೀಗೆ ನೀವು ವಾಯ್ಸ್ ಮೆಸೇಜ್ ಹಾಕಿ ಕೇಳಬಹುದಲ್ವಾ. ಸೊ ನಿಮ್ಗೆ ಉತ್ತರ ನಿಮ್ಮ ಕೈಯಲ್ಲೇ, ತುದಿ ಬೆರಳಲ್ಲೇ ಇದೆ. ಹಾಗಿರ್ಬೇಕಾದ್ರೆ ನಾವು ಪ್ರಶ್ನೆಗಳನ್ನ ಹೆಚ್ಚು ಹೆಚ್ಚು ಕೇಳಬೇಕು ಮತ್ತು ಅದರ ಕುರಿತು ಹೆಚ್ಚಿನ ಅನ್ವೇಷಣೆ ಮಾಡ್ಲಿಕ್ಕೆ ಕೂಡ ಏನ್ ಮಾಡ್ಬೇಕು, ರೆಡಿ ಇರ್ಬೇಕು. ಆಯ್ತಾ. ಸೊ ನಿಮ್ಮ ಪ್ರಶ್ನೆಗೆ ನೀವು ಉತ್ತರವನ್ನ ಹೇಗೆ ಕಂಡುಕೊಳ್ತೀರಿ? ಈಗ ಪ್ರಶ್ನೆ ಮಾಡುವ ವಿಷಯ ಆಯ್ತು, ಆದ್ರೆ ನಿಮ್ಮ ಪ್ರಶ್ನೆಗಳನ್ನ ಉತ್ತರ ಕಂಡು ಹಿಡಬೇಕಾದ್ರೆ ನೀವೇನ್ ಮಾಡ್ತೀರಿ ಎಂದು ಬರೆಯಲು ಪ್ರಯತ್ನಿಸಿ. ಅಪರೂಪಕ್ಕೊಮ್ಮೆ ಏಕಾಂಗಿಯಾಗಿ ವೈಜ್ಞಾನಿಕ ಆವಿಷ್ಕಾರಗಳು ಸಂಭವಿಸುತ್ತದೆ. ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಜೊತೆಯಾಗಿ ದೊಡ್ಡ ತಂಡಗಳಲ್ಲಿ ಕೆಲಸ ಮಾಡುತ್ತಾರೆ. ಆದ್ದರಿಂದ ನಿಮಗೆ ಉತ್ತರವನ್ನ ಕಂಡುಹಿಡಿಯಲು ಸಾಧ್ಯವಾಗದಿದ್ದರೆ ನಿಮಗೆ ಸಹಾಯ ಮಾಡುವಂತೆ ನಿಮ್ಮ ಸ್ನೇಹಿತರನ್ನ ಕೇಳಿಕೊಳ್ಳಿ. ಸಹಭಾಗಿತ್ವದ ಅನ್ವೇಷಣೆ ಯಾವತ್ತೂ ಹೆಚ್ಚಿಗೆ ಮುದ ನೀಡುತ್ತದೆ. ಅಂದ್ರೆ ಈಗ ನಿಮಗೆ ಪ್ರಶ್ನೆ ಕೇಳಬೇಕು ಅಂತ ಇತ್ತು ಅಲ್ವಾ, ಅದಕ್ಕೆ ಉತ್ತರ ಕಂಡು ಹಿಡಿಲಿಕ್ಕೆ ನೀವು ಬಯಸ್ತೀರಾ. ಆದ್ರೆ ಉತ್ತರ ನಮಗೆ ಒಬ್ಬರಿಂದ, ನಾನೇ ಒಬ್ಬನೇ ಮನೆಯಲ್ಲಿ ಕುತ್ಕೊಂಡು ಇದ್ರೆ ನನಗೆ ಉತ್ತರ ಸಿಗ್ತದಾ? ಅದನ್ನ 100 ಜನರ ಹತ್ರ ನಾನು ಕೇಳ್ಬೇಕಲ್ವಾ. ಒಬ್ಬೊಬ್ಬರಿಂದ ಒಂದೊಂದು ಆನ್ಸರ್ ಬರ್ತದೆ. ನಮಗೆ ಸ್ಯಾಟಿಸ್ಫೈ ಆಗುವ ತನಕ, ನಮಗೆ ಖುಷಿ ಆಗುವ ತನಕ ಪ್ರಶ್ನೆಗಳನ್ನ ಕೇಳ್ಬೇಕು, ರಿಪೀಟ್ ಮಾಡ್ಬೇಕು ಆ ಪ್ರಶ್ನೆಗಳನ್ನ. ಒಬ್ಬರು ಉತ್ತರ ಕೊಡದಿದ್ರೆ ಇನ್ನೊಬ್ಬರು ಉತ್ತರ ಕೊಡ್ತಾರೆ, ಇನ್ನೊಬ್ಬರು ಉತ್ತರ ಕೊಡದಿದ್ರೆ ಮತ್ತೊಬ್ಬರು ಉತ್ತರ ಕೊಡ್ತಾರೆ. ಹಾಗಿದ್ದಾಗ ಮಾತ್ರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ಸೊ ಯಾವತ್ತೂ ಕೂಡ ವಿಜ್ಞಾನದ ಅನ್ವೇಷಣೆಗಳು ಏನಿದೆ ನೋಡಿ, ಏಕಾಂಗಿಯಾಗಿ ನಮ್ಗೆ ರಿಸಲ್ಟ್ ಬಂದದ್ದು ತುಂಬಾ ಕಡಿಮೆ. ಆದ್ರೆ ಹೆಚ್ಚಿನ ಅನ್ವೇಷಣೆಗಳು ನಡೆದದ್ದು ಯಾವಾಗ, ಎಲ್ಲರೂ ಒಟ್ಟು ಸೇರಿ ಕೆಲಸ ಮಾಡಿದಾಗ. ಸೊ ನಿಮ್ಗೆ ಇಲ್ಲಿ ಚಿತ್ರ ಕಾಣ್ತಾ ಇರ್ಬೋದು, ವಿಜ್ಞಾನಿಗಳು ಏನೋ ಮೈಕ್ರೋಸ್ಕೋಪ್ ನಲ್ಲಿ, ಸೂಕ್ಷ್ಮ ದರ್ಶಕದಲ್ಲಿ ನೋಡ್ತಾ ಇದ್ದಾರೆ ಅಥವಾ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರಿಲ್ಲ ಅಲ್ಲಿ ಅಲ್ವಾ, ಗ್ರೂಪ್ ಅಲ್ಲಿ ಎಲ್ಲರಿದ್ದಾರೆ. ಒಬ್ಬರಿಂದ ಒಬ್ಬರಿಗೆ ಕಂಡು ಹಿಡಿಯಲು ಸುಲಭ ಆಗ್ತದೆ. ಯಾಕೆ ಹೇಳಿದ್ರೆ ನಿಮಗೆ ಕಾಣದ್ದು ನಿಮ್ಮ ಫ್ರೆಂಡಿಗೆ ಕಾಣಬಹುದು ಅಲ್ವಾ. ನಿಮ್ಮ ಫ್ರೆಂಡಿಗೆ ಅರ್ಥ ಆಗಬಹುದು, ನಿಮಗೆ ಅರ್ಥ ಆಗದಿರಬಹುದು ಅದು, ಆದ್ರೆ ನಿಮ್ಮ ಫ್ರೆಂಡಿಗೆ ಇದರಿಂದ ಅದು ಏನಾಗ್ತದೆ, ಅರ್ಥ ಆಗ್ತದೆ. ಈಗ ನೋಡಿ, ನೆನಪಿಡಿ ಮಕ್ಕಳೇ, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ 6ನೇ ತರಗತಿಯಲ್ಲೇ ಉತ್ತರ ಕಂಡುಕೊಳ್ಳಲಾರಿರಿ. ಚಿಂತಿಸಬೇಡಿ. ನೀವು ಮುಂದಿನ 5 ವರ್ಷಗಳು ಅಥವಾ ಅದರಾಚೆಗೂ ನಿಮ್ಮ ಈ ವಿಜ್ಞಾನ ಯಾನವನ್ನ ಮುಂದುವರಿಸುವಿರಿ. ಅಂದ್ರೆ ಕೇವಲ 6ನೇ ತರಗತಿಯಲ್ಲಿ ಮುಗಿಯುವುದಿಲ್ಲ ಈ ವಿಜ್ಞಾನ ಅನ್ನೋದು. ನೀವು ಇನ್ನೂ 5 ವರ್ಷ, 6ನೇ, 7ನೇ, 8ನೇ, 9ನೇ, 10ನೇ ಇಷ್ಟಪಟ್ರೆ ಮುಂದುವರಿದು PUC ಯಲ್ಲಿ ಕೂಡ ನಿಮ್ಗೆ ಏನ್ ಮಾಡಬಹುದು, ವಿಜ್ಞಾನವನ್ನ ತಕೊಂಡು ವಿಜ್ಞಾನದ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನ ಮಾಡಬಹುದು. ಸೊ ಇದಿಷ್ಟೇ ಅಲ್ಲ, ಸಣ್ಣ ಒಂದು ಇದಲ್ಲ, ಒಂದು ಕ್ಲಾಸಿನಲ್ಲಿ ಇದಕ್ಕೆ ಮುಗಿಯುವುದಿಲ್ಲ. ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಸಿಗದಿರಬಹುದು. ಆದ್ರೆ ಏನಾಗ್ತದೆ, ನಿಮಗೆ ಅದರ ಉತ್ತರ ಮುಂದಕ್ಕೆ ಸಿಗಬಹುದು ಅನ್ನೋದು. ಆಯ್ತಾ. ಈಗ ನೋಡಿ, ಕೊನೆಯದಾಗಿ ಮಕ್ಕಳು ಮಳೆಯನ್ನ ಆನಂದಿಸುವಂತೆಯೇ ವಿಜ್ಞಾನವೂ ಕೂಡ ಅದೇ ರೀತಿಯ ಆಹ್ಲಾದಕರ ಅನ್ವೇಷಣೆಯಂತೆ. ನಿಮ್ಮ ಈ ವೈಜ್ಞಾನಿಕ ಜ್ಞಾನವನ್ನು ಆನಂದಿಸಿರಿ, ಅನ್ವೇಷಿಸುತ್ತಲೇ ಇರಿ ಮತ್ತು ಬ್ರಹ್ಮಾಂಡದ ಅದ್ಭುತ ಕೌತುಕಗಳ ಬಗ್ಗೆ ಆಲೋಚಿಸುವುದು ಮತ್ತು ಪ್ರಶ್ನೆಗಳನ್ನ ಕೇಳುವುದನ್ನು ಎಂದಿಗೂ ನಿಲ್ಲಿಸಿದಿರಿ. ವಿಜ್ಞಾನದ ಈ ರೋಮಾಂಚನ ಯಾನವನ್ನ ಪ್ರಾರಂಭಿಸಲು ನೀವು ಸಿದ್ಧರಾಗಿದ್ದೀರಾ? ನಾವೀಗ ಪಯಣವನ್ನ ಆರಂಭಿಸೋಣ. ವಾವ್, ಎಷ್ಟು ಚಂದ ಇದೆ ಅಲ್ವಾ.
ಅದ್ರ ನೀವು ಮಳೆನ ಹೇಗೆ ಆನಂದಿಸ್ತೀರಿ ಅಲ್ವಾ, ಖುಷಿ ಖುಷಿಯಿಂದ ಮಳೆಯಲ್ಲಿ ನೆನಿತೀರಿ, ಆಟ ಆಡ್ತೀರಿ, ಅದೇ ರೀತಿ ಈ ವಿಜ್ಞಾನವನ್ನು ಕೂಡ ನೀವು ಅದೇ ರೀತಿ ಕಲಿತೀರಿ ಅನ್ನೋದನ್ನ ಈ ಪಾಠ ನಿಮ್ಗೆ ಹೇಳ್ತದೆ. ಇಷ್ಟೇ ಅಲ್ಲ, ಇಲ್ಲಿಗೆ ಸ್ಟಾಪ್ ಆಗುವುದಿಲ್ಲ. ವಿಜ್ಞಾನದ ಬಗ್ಗೆ ನೀವು ಹೆಚ್ಚು ಹೆಚ್ಚು ಕಲಿಬೇಕು, ಹೆಚ್ಚು ಹೆಚ್ಚು ಪ್ರಶ್ನೆ ಮಾಡಬೇಕು, ಅದ್ಯಾಕೆ ಇದ್ಯಾಕೆ ಹೀಗೆ ಅಂತ ಕೇಳಬೇಕು, ಮತ್ತು ಅದಕ್ಕೆ ಉತ್ತರವನ್ನು ಹುಡುಕಲು ನೀವು ಪ್ರಯತ್ನಿಸಿದ್ರೆ ಮಾತ್ರ ನೀವು ಮುಂದಕ್ಕೆ ಒಬ್ಬ ಒಳ್ಳೆ ವಿಜ್ಞಾನಿ ಆಗ್ತೀರಿ. ಸೊ ಇಷ್ಟು ಮಾಡಿದ್ರಿಂದಲೇ ನಮ್ಮ ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿರಬಹುದು, ಯಾರು ನಮ್ಮ ವಿಶ್ವೇಶ್ವರಯ್ಯರು ಇರಬಹುದು, ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಇರಬಹುದು, JC ಬೋಸ್ ಇರಬಹುದು, ಹಾಗೆಯೇ ಐನ್ಸ್ಟೀನ್, ನ್ಯೂಟನ್, ಎಷ್ಟೆಂತ ದೊಡ್ಡ ದೊಡ್ಡ ವಿಜ್ಞಾನಿಗಳು ವಿಜ್ಞಾನಿ ಅಂತ ಆದದ್ದು ಈ ಕಾರಣದಿಂದಲೇ, ಪ್ರಶ್ನೆ ಮಾಡುವ ಕಾರಣದಿಂದ. ಹಾಗಿದ್ದಾಗ ಈ ಪಾಠ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೇನ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಬೇಕು. ಅವರು ಶೇರ್ ಮಾಡಿ ಅವರಿಗೆ ಏನ್ ಹೇಳ್ಬೇಕು, ನೀವು ಸಬ್ಸ್ಕ್ರೈಬ್ ಮಾಡಲ್ಲ ಹೇಳ್ಬೇಕು. ಹಾಗಿದ್ದಾಗ ಮಾತ್ರ ನಮ್ಗೆ ಏನಾಗ್ತದೆ, ಅವರಿಗೆ ಏನಾಗ್ತದೆ, ನಮಗೆ ಸುಲಭ ಆಗ್ತದೆ. ಯಾಕೆ ಹೇಳಿದ್ರೆ ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ನನಗೆ ಖುಷಿ ಆಗ್ತದೆ. ಮತ್ತೆ ನಿಮ್ಗೆ ಏನು ಡೌಟ್ ಇದ್ರೆ ಏನ್ ಮಾಡ್ಬೇಕು, ನಾನು ಈಗಾಗಲೇ ಅದನ್ನ ಹೇಳಿದ್ದೇನೆ ಅಲ್ವಾ, ನೀವೇನ್ ಮಾಡ್ಬೇಕು, ಕಮೆಂಟ್ ಮೂಲಕ ಪ್ರಶ್ನೆಗಳನ್ನ ಕೇಳಬೇಕು. ಧನ್ಯವಾದಗಳು.